ಅಲ್ಲಿ ಹೋಗದೇ ಇರೋದೇನಿದ್ದಾರೆ, ಇವ್ರು ಯಾರು ಕರೀಲಿಕ್ಕೆ ನಮಗೆ ಇಷ್ಟು ವರ್ಷದಲ್ಲಿ ಈಗ ಯಾಕೆ ಕರೀತಾರೆ? ಉದಾಹರಣೆ, ನರೇಂದ್ರ ಮೋದಿ ಸಾಹೇಬರು ಕಳೆದ 10 ವರ್ಷದಿಂದ ಎಷ್ಟು ರಾಮ ಮಂದಿರ ಹೋಗಿದ್ದಾರೆ? BJP ಎಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತೇನು ಬಂದು ಮಾತನಾಡ್ತಾರೆ, ತಾವು ಕೂಡ ನೀವೆಷ್ಟು ರಾಮ ಮಂದಿರ ಟೆಂಪಲ್ ಹೋಗಿದ್ರಿ? ನೀವು ಎಲ್ಲ ಇದೆಯಾ ನಿಮ್ಮ ಫೋಟೋಗಳಿದಾವ? ಮತ್ತೆ ನೀವೇ ಹೋಗಿಲ್ಲ, ಅವರು ಹೋಗಿಲ್ಲ, ಚುನಾವಣೆ ಕರೀತಾರೆ. ಇವ್ರು ಹೂ ಆರ್ ದಿಸ್ ಪೀಪಲ್ ಟು ಇನ್ವೈಟ್ ಮಾಡಿದ್ದಾರೆ. ಮತ್ತು ಬೇರೆಗೆಲ್ಲ ಇನ್ವೈಟ್ ಮಾಡ್ಬೇಕಲ್ಲ? ಹಾಂ, ಎಲ್ಲರಿಗೆ ಇನ್ವೈಟ್ ಮಾಡ್ಬೋದಲ್ಲ? ಇದು ಕೇವಲ ರಾಜಕೀಯವಾಗಿ ಇದೆಲ್ಲ ಪಬ್ಲಿಸಿಟಿ ತೊಗೊಂಡು ಇನ್ವೈಟ್ ಮಾಡಿ. ಈಗ ಸಂಗ್ರಾಚಾರ್ಯ ಅವರು ಹೇಳಿದ್ದಾರೆ ಬರಲ್ಲ ಅಂತೇಳಿ, ಏನು ಕಾರಣ ಏನು? ಆಮೇಲೆ ಮೋದಿ ಸಾಹೇಬ್ರು ಯಾವತ್ತು ರಾಮ ಮಂದಿರ ಪರ ಹೋರಾಟ ಮಾಡಿರೋದು ಯಾವಾಗ ನಿದರ್ಶನಗಳು ಇದ್ದಾವೆ? ಮತ್ತು ಅವ್ರು ಅದೇ ಹೇಳ್ತಾರೆ ಸಂಗ್ರಾಚಾರ್ಯ, ಇವ್ರು ಯಾವತ್ತೂ ಹೋರಾಟ ಮಾಡಿಲ್ಲ, ಇವ್ರನ್ನೇ ನೀವು ಕೇಂದ್ರಕೃತ ಮಾಡಿ ಇವ್ರನ್ನ ನೀವು ಪಬ್ಲಿಸಿಟಿ ತೊಗೊಳ್ತಾ ಇದ್ದಾರೆ, ರಾಜಕೀಯವಾಗಿ ಲಾಭ ಪಡಿತಿದೆ ಅಂತ ಅವ್ರು ಹೇಳಿದ್ದಾರೆ. ಮತ್ತು ಇದ್ರ ಮೇಲೆ ಕೂಡ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ. ನಮಗೆ ಲಾಭ ನಷ್ಟ ಏನ್ರಿ? ಇಲ್ರಿ, ರಾಜಕೀಯವಾಗಿ ನಾವು ಯಾವತ್ತೂ ಎಲ್ಲ ಧರ್ಮಗಳನ್ನ ಪಾಲಿಸ್ತೀವಿ, ನಾವೆಲ್ಲ ಧರ್ಮದ ಸರ್ವಧರ್ಮ ಅಂತ ನೋಡ್ಕೊಳ್ತೀವಿ. ಈಗಿದು ಏನಂತಂದ್ರೆ, ಈಗ ನಮ್ಮನ್ನ ಕಾಂಗ್ರೆಸ್ನವ್ರು ಹಿಂದೂ ವಿರೋಧಿ ಅಂತ ತೋರಿಸ್ತಾನೆ ಇರ್ತಾರೆ. ಅದು ಬಿಟ್ಟರೆ ಏನಿದೆ? ನೀವು ಕೇಳೋ ಪ್ರಶ್ನೆ ಇದೆ. ಇವತ್ತು ಹಿಂದೂ ಬಗ್ಗೆ ಮಾತಾಡ್ತಾರೆ. ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದವರು ಯಾರು? ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದವರು ಯಾರು ದೇಶದಲ್ಲಿ? ಮೊದಲು ಹೆಂಗಿತ್ತು? 4 ವರ್ಣಗಳಿದ್ವು, ಎಲ್ಲರೂ ಹಿಂದೂ ಅಂತಾನೆ ಕನ್ಸಿಡರ್ ಆಗಿತ್ತಾ? ಇಟ್ ವಾಸ್ ವೇ ಆಫ್ ಲಿವಿಂಗ್ ಅಂತ ಅವ್ರು ಹೇಳ್ತಾರೆ. ಸುಪ್ರೀಂ ಕೋರ್ಟ್ನ ಕೂಡ ಹೇಳ್ತಾರೆ ಅವರೇ ವೇ ಆಫ್ ಲಿವಿಂಗ್ ಅಂತ ಮೋದಿ ಸಾಹೇಬ್ರು ಹೇಳಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಬಹಿರಂಗವಾಗಿ. ಹಿಂದೂ ಕೋಡಿಫಿಕೇಶನ್ ಬಿಲ್ ಬಂದಾಗ ಇವರೆಲ್ಲ ಅಪೋಸ್ ಮಾಡಿದವರು ಯಾರು? ಪಾರ್ಲಿಮೆಂಟಲ್ಲಿ ಅಪೋಸ್ ಮಾಡಿದವರು ಯಾರು? ಹಿಂದೂ ಕೋಡಿಫಿಕೇಶನ್ ಬಿಲ್ಲು ಯಾವಾಗ ಇಂಪ್ಲಿಮೆಂಟ್ ಆಗೋದಲ್ಲ, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ. ಅವ್ರು ಫೋಟೋ ಹಾಕೊಂಡು ಪೂಜೆ ಮಾಡ್ಬೇಕು ಇವರು. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ಪ್ರಸ್ತಾವನೆ ಮಾಡ್ತಾರೆ ಪಾರ್ಲಿಮೆಂಟ್ನಲ್ಲಿ, ಮೊದಲನೇ ಹಂತದಲ್ಲಿ ಪಾಸ್ ಆಗೋದಿಲ್ಲ, ರಾಜೀನಾಮೆ ಕೊಡ್ತಾರೆ. ಇವತ್ತು ಹಿಂದೂ ಅಂತಕ್ಕಂಥದ್ದು, ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೆಹರು ಅವರು, ಆಗಿನ ಕಾಲದ ಕಾಂಗ್ರೆಸ್ ಸರ್ಕಾರ ಇತ್ತು. ಅಲ್ಲಿಂದ ಇತಿಹಾಸ ನೋಡ್ಬೇಕಲ್ಲ. ಈಗೇನೋ ಚುನಾವಣೆ ಬಂದಿದೆ, ಗಿಮ್ಮಕ್ ಬಂದಿದೆ, ಮಾಡ್ತಾರೆ. ಮತ್ತು ಮಾಡ್ಲಿಕ್ಕೆ ಏನು ಮಾಡಕ್ಕೆ ಬರ್ತದೆ? ನಾವೇ ತಾನೇ ಅವಾಗ ಅಲ್ಲ ಅವಕಾಶ ಅಂತಲ್ರಿ. ಅವಾಗ ನಾವು ಈಗ ಎಷ್ಟು ಶಕ್ತಿಪೀಠಗಳಿದಾವೆ ಈ ದೇಶದಲ್ಲಿ? ಎಷ್ಟು ಶಕ್ತಿಪೀಠಗಳಿದಾವೆ? ಇವೆಲ್ಲ ಇವ್ರಿಗೆ ಮಾಡ್ದ ಶಕ್ತಿಪೀಠಗಳು ಇವರೇ ಮಾಡಿದ್ದ ಶಕ್ತಿಪೀಠಗಳು. ಮತ್ತು ನಮ್ಮ ಕಾಲದಿಂದ ಇದೆ ಶಕ್ತಿಪೀಠಗಳು. ಅವಕ್ಕೆಲ್ಲ ಏನು ಹೇಳಂಗಿಲ್ಲ. 16 ಶಕ್ತಿಪೀಠಗಳು ಅದಾವೆ ಈ ದೇಶದಲ್ಲಿ. 16 ಶಕ್ತಿಪೀಠಗಳು ಮತ್ತು ಇವೆಲ್ಲ ಸುಸ್ತು ಇವೆಲ್ಲ ನಡೀತಾ ಇಲ್ಲ ಈ ದೇಶದಲ್ಲಿ. ಈಗ ಏನಾಗಿದೆ ಸರ್ ಅಂತಂದರೆ, ಒಂದು ಹುಚ್ಚಿಡಿದಿದೆ. ಸೊ ಮತ್ತು ನಡೀತದೆ, ಪಿಕ್ಚರ್ ನಡೆಸಬೇಕಷ್ಟು. ಇದರಿಂದ ಯಾವ ರೀತಿಯ ದೇಶದ ಜನತೆಗೆ ಲಾಭ ಇಲ್ಲ. ಚುನಾವಣೆ ಗಿಮ್ಮಬೇಕು, ಅಧಿಕಾರ ಬರಬೇಕು, ಆ ಕುರ್ಚಿಗಾಗಿ ಇದು ಮಾಡ್ತಕ್ಕಂಥ ಡ್ರಾಮಾ ಇದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಇದು ಅವರಿಗೆ ಲಾಭ ಆಗ್ತಕ್ಕಂಥದ್ದು ಅಷ್ಟೇ. ರಾಜಕೀಯವಾಗಿ ಲಾಭ ಪಡೀಲಿಕ್ಕೆ ಬಿಟ್ಟರೆ ಇದರ 1 ರೂಪಾಯಿನೂ ಯಾವ ಹಿಂದೂ ಧರ್ಮಕ್ಕೆ ಲಾಭ ಇಲ್ಲ, ಹಿಂದೂಗಳಿಗೂ ಲಾಭ ಇಲ್ಲ. 10 ವರ್ಷದಲ್ಲಿ ಹಿಂದೂಗಳೆಲ್ಲ 2 ಕೋಟಿ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡೋಣ. ಎಷ್ಟು ಜನ ಈ ದೇಶ ಬಿಟ್ಟು ಹೋಗಿದ್ದಾರೆ, ಎಷ್ಟು ಜನ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡಬೇಕಲ್ವ ನಾವು. ಕಳೆದ 10 ವರ್ಷ GDP ಬಗ್ಗೆ ಮಾತನಾಡಬೇಕು. ಇವತ್ತು ಶ್ರೀಲಂಕಾ ಜೊತೆ ನಮ್ಮ ಟೈಅಪ್ ಹೆಂಗಿದೆ, ಬಾಂಗ್ಲಾದೇಶ ಜೊತೆ ನಮ್ಮ ಟೈಅಪ್ ಹೆಂಗಿದೆ, ಮಾಲ್ಡೀವ್ ಜೊತೆ ಟೈಅಪ್ ಹೆಂಗಿದೆ, ಭೂಟಾನ್ ಜೊತೆ ನಮ್ಮ ಟೈಅಪ್ ಹೆಂಗಿದೆ, ನೇಪಾಳ ಜೊತೆ ಟೈಅಪ್ ಹೆಂಗಿದೆ, ಫಾರಿನ್ ಪಾಲಿಸಿ ವಿಶ್ವಗುರು ಅಂತ ನೀವೇ ಮಾತನಾಡ್ತೀರಿ. ಯಾವ ವಿಶ್ವಗುರುಗಳು ಪಾಲಿಸಿಗಳು ಚೆನ್ನಾಗಿದ್ದಾವೆ ಅಡ್ವಾನಿಂಗ್ ಏಷ್ಯಾದಲ್ಲಿ? ಚೈನಾ ನೋಡಿದ್ರೆ ಎಲ್ಲ ಬಂದು ಮುಗುರಿಸ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ. ಚೈನಾ ದೇಶ ಒಳಗಡೆ ಬಂದಿದೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಮತ್ತು ಇವೇ ಇನ್ನು 3 ತಿಂಗಳ ಪಿಕ್ಚರ್ ಓಡಿಸ್ತಾರೆ ಅಂದರೆ ಓಡಿಸ್ರಿ, ನಾವೇನು ಮಾಡೋಕ್ಕೆ ಬರ್ತದೆ?